ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಇವಾಗಲೇ ಅಘನಾಶಿನಿ ಭಾಗದಲ್ಲಿದ್ದೀವಿ. ತಾವಿದನ್ನು ನೋಡ್ಬೋದು. ಈಗಾಗಲೇ ಇಲ್ಲಿ ಶಿವನ ಲಿಂಗ ಮತ್ತು ಕೃಷ್ಣನ ಒಂದು ಮೂರ್ತಿ ಇದೆ. ತಾವಿದನ್ನು ನೋಡ್ಬೋದು. ಇದೊಂದು ಕ್ಷೇತ್ರ ಒಂದು ಶಾಪಾದಿ ಮಠದವರು ಏನು ಪ್ರತಿಷ್ಠಾಪನೆ ಮಾಡಿದ ಕ್ಯಾಲೆಂಡರ್ ಅವರು ಪ್ರತಿಷ್ಠಾಪನೆ ಮಾಡಿದಂತ ಹೇಳ್ತಾರೆ ಇದನ್ನು. ಮತ್ತು ವಿಶೇಷವಾಗಿ ಇಲ್ಲಿ ಅಘನಾಶಿನಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮ ನಡೀತದೆ. ತಾವಿದನ್ನು ನೋಡ್ಬೋದು. ಅಲ್ಲಿ ಆ ಕಡೆ ಅರಬ್ಬಿ ಸಮುದ್ರ ಮತ್ತು ಅಘನಾಶಿನಿ ನದಿಯ ಒಂದು ಸಂಗಮ ನಡೆಯುವಂಥ ಒಂದು ಸುಂದರವಾದ ಪ್ರವಾಸಿ ತಾಣ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರವಾಸದ ಒಂದು ಇದನ್ನು ನೋಡಬೇಕು ಅದನ್ನು. ಅಲ್ಲಿ ತಾವು ಏನು ಅಲೆಗಳು ಆಗಿರ್ಬೋದು ಮತ್ತು ಫಿಶಿಂಗ್ ಎಲ್ಲ ಒಂದು ಮೀನುಗಾರಿಕೆ ನಡೆಯುವಂಥ ಒಂದು ಸ್ಥಳ ಆಗಿರೋದ್ರಿಂದ ಆ ಕಡೆ ಮೀನುಗಾರಿಕೆ ನಡೀತದೆ. ಪಕ್ಕದಲ್ಲಿ ತದಡಿ ಭಾಗ ಬರ್ತದಲ್ಲ ಆ ಕಡೆಯಿಂದೆಲ್ಲ ತದಡಿ ಭಾಗ ಹೋಗ್ಬೋದು. ಮತ್ತು ಸೇತುವೆ ನಿರ್ಮಾಣ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಮತ್ತೇನಂತ ಕೇಳಿದ್ರೆ ವಿಶೇಷವಾಗಿ ಶಿವನ ಒಂದು ಇಲ್ಲಿ ಲಿಂಗವೂ ಕೂಡ ಇದೆ. ಮತ್ತೇನಂತ ಕೇಳಿದ್ರೆ ಆ ಕಡೆ ಅರಬ್ಬಿ ಸಮುದ್ರ ಒಂದು ಮಿಲನ ಆಗುವಂಥ ಸ್ಥಳ. ಮತ್ತೇನಂತ ಕೇಳಿದ್ರೆ ನದಿಗಳ ಒಂದು ಅಲೆಗಳು ತಾವಿದನ್ನು ನೋಡ್ಬೋದು. ಮತ್ತು ಮುಂದೆ ಕೂಡ ನಡೀತಾ ಇದೆ. ತಾವಿದನ್ನು ದೋಣಿಯನ್ನೆಲ್ಲ ನೋಡ್ಬೋದು. ಫಿಶಿಂಗ್ ಕೂಡ ನಡೀತಾ ಇದೆ ಅಲ್ಲಿ ಆ ಕಡೆಗೆ. ಮತ್ತೇನಂತ ಕೇಳಿದ್ರೆ ಸಮುದ್ರಕ್ಕೆ ಹಾದು ಹೋಗುವಂಥ ಈ ಸ್ಥಳ ಆಗಿರೋದ್ರಿಂದ ಪ್ರವಾಸಿಗರು ಹೆಚ್ಚಿನದಾಗಿ ಇಲ್ಲಿ ಬಂದು ಆನಂದವನ್ನು ಪಡಿತಾರೆ. ಮತ್ತೇನಂತ ಕೇಳಿದ್ರೆ ಇಲ್ಲಿ ಮೀನುಗಾರಿಕೆ ಸಮಾಜದವರು ಕೂಡ ಭಾಳಷ್ಟು ಜನ ವಾಸ ಮಾಡ್ತಾರೆ. ಮತ್ತೇನಂತ ಕೇಳಿದ್ರೆ ಶಿವನ ಒಂದು ಲಿಂಗ ತಾವಿದನ್ನು ನೋಡ್ಬೋದು. ಇದೊಂದು ಸುಂದರವಾದ ಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ. ಪೂರ್ವಜರ ಪುರಾತನ ಕಾಲದಿಂದಲೂ ಕೂಡ ಇಲ್ಲಿ ಈಶ್ವರನ ಲಿಂಗ ಇದೆ. ಅಘನಾಶಿನಿ ಭಾಗದಲ್ಲಿ ಆಗ್ತದೆ ಇದು. ತಾವಿದನ್ನು ನೋಡ್ಬೋದು ಲಿಂಗವನ್ನು. ನಾವು ಈ ದೇವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇಲ್ಲಿ ನಾವು ಇವಾಗಲೇ ಕುಮಟಾದಿಂದ ಇವತ್ತಿನ ನಮ್ಮ ಪಯಣ ಅಘನಾಶಿನಿ ಭಾಗದತ್ತ ಸಾಗ್ತಾ ಇದೆ. ತಾವು ಎಲ್ಲರೂ ಕೂಡ ಇಲ್ಲಿ ಒಂದು ಭೇಟಿ ನೀಡಿ ಒಂದು ಇದನ್ನು ನಮಸ್ಕರಿಸುವಂಥ ಒಂದು ಪೂಜೆ ಪುರಸ್ಕಾರ ಕೊಡುವಂಥ ಈ ದೇವರನ್ನು ಇದು ಒಂದು ಅಪಾರ ಶಕ್ತಿಯನ್ನು ಹೊಂದಿರುವಂಥ ಒಂದು ಈಶ್ವರ ಲಿಂಗ ಆಗಿದೆ. ಮತ್ತೇನಂತ ಕೇಳಿದ್ರೆ ಇಲ್ಲಿ ಹೆಚ್ಚಿನ ಜಾಗ ಮತ್ತು ಇಲ್ಲಿ ವಾತಾವರಣ ಕೂಡ ಕೂಲ್ ಆಗಿರೋದ್ರಿಂದ ಹೆಚ್ಚಿನ ಜನ ಮತ್ತು ಮತ್ತು